ದೇವೇಗೌಡರು ಇದ್ದಿದ್ದು 10 ತಿಂಗಳು ಪ್ರಧಾನಮಂತ್ರಿ ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮ್ ತಂದು ಎಷ್ಟು ಸಾವಿರ ಕೋಟಿ ಬಂತು ಕರ್ನಾಟಕಕ್ಕೆ? ನಾವು ಕೊಟ್ಟಿದ್ದೇನು? ನೀವು 50 ವರ್ಷ ಇದ್ರೆ ನೀವೆಷ್ಟು ತಂದ್ರಪ್ಪ ದುಡ್ಡನ್ನ? ನಮ್ಮ ಜನದ ತೆರಿಗೆ ದುಡ್ಡಲ್ಲಿ ಡ್ಯಾಮ್ ಕಡ್ದು ನೀರು ನಿಲ್ಲಿಸ್ತೀವಿ, ನೀರು ಗಂಟೆ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಕಾರಣ ನೀವೇ, ಕಾಂಗ್ರೆಸ್ನವರು ಪ್ರಮುಖವಾಗಿ. ಈಗ ಮೊನ್ನೆ CAG ರಿಪೋರ್ಟ್ ನೋಡಿದ್ದೀರ ಬ್ರದರ್? ಎತ್ತಿನಹೊಳೆ ಪ್ರಾಜೆಕ್ಟ್ನಲ್ಲಿ ಏನೇನು ನ್ಯೂನತೆಗಳಾಗಿದೆ, ಕಳಪೆ ಗುತ್ತಿಗೆದಾರರು ಕೊಟ್ಟು ಎಷ್ಟು ಹಣ ವ್ಯರ್ಥ ಆಗಿದೆ, ಸುಮಾರು 2,900 ಚಿಲ್ಲರೆ ಕೋಟಿ ಈ ಕೆಲವು ಪಂಪ್ಗಳಿಗೆ ಮೋಟ್ರುಗಳಿಗೆ ಯಾವುದಕ್ಕೋ ಖರೀದಿ ಮಾಡ್ಕೊಂಬಂದು ಇಟ್ಕೊಂಡ್ರಲ್ಲ, ಅವು ಪರಿಸ್ಥಿತಿ ಏನಾಗಿದೆ? ತುಕ್ಕಿಡಿದೋಗವೆ, ಒಂದು ಉಪಯೋಗ ಬರೋದಿಲ್ಲ. 2,900 ಕೋಟಿ ಖರ್ಚು ಮಾಡವ್ರೆ. CAG ರಿಪೋರ್ಟ್ ಇದೆ. ಜಾಣಕಿವಿಡು ಈ ಮುಖ್ಯಮಂತ್ರಿಗಳಿಗೆ. ಪಾಪ ಈಗ ಅದು ಎಂಥದ್ದು ನವಂಬರಿಗೆ ಕೊಡ್ತಾರಂತ, ಮುಂದಿನ ತಿಂಗಳು, ಈ ವರ್ಷದ ನವಂಬರಲ್ಲಿ 27 ನವಂಬರಿಗೆ ಕೊಡ್ತಾರಂತ ನೀರನ್ನ. ಎಷ್ಟು ಬಾರಿ ಹೇಳಿದ್ರು ಈ ಸರ್ಕಾರ ಬಂದ ಮೇಲೆ ಅಧಿಕಾರಕ್ಕೆ? ಎತ್ತಿನಹೊಳೆ ನೀರು ಅವರು ಫೌಂಡೇಶನ್ ಹಾಕಿದಾಗ ಹೇಳಿದ್ರು 1 ವರ್ಷದಲ್ಲೇ ಕೊಟ್ಟುಬಿಡ್ತೀವಿ ಅಂತೇಳಿ. ಆಮೇಲೆ 3 ವರ್ಷ ಅಂದರು. 8,000 ಕೋಟಿಗೆ ಅಂದಾಜು ವೆಚ್ಚ ಮಾಡಿದಂಥ ಎತ್ತಿನಹೊಳೆ ಯೋಜನೆ ಆಮೇಲೆ 13,000 ಕೋಟಿಗೆ ಹೋಯ್ತು, 23,000 ಕೋಟಿಗೆ ಹೋಯ್ತು, ಈಗ 33,000 ಕೋಟಿಗೆ ಹೋಗಿದೆ. ಅವ್ರು ಹೇಳಬೇಕಪ್ಪ, ಗೊತ್ತಿಲ್ಲ ನನಗೆ. 3 ವರ್ಷದಲ್ಲಿ ಕೂಡ 10 ವರ್ಷ ಆಗೋಯ್ತಲ್ಲ ಬ್ರದರ್. ಈಗ ನೀರು ಕೊಡ್ತೀವಿ ಅಂತೇಳಿ ಎತ್ತಿನಹೊಳೆ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಕರೆಸ್ತೀವಿ ಅಂತೇಳಿ. ಎಲ್ಲಿದೆ ನೀರು? ಎಲ್ಲಿದೆ ನೀರು? ರಾಜ್ಯ ದಿವಾಳಿ ಎಬ್ಸಿ ಹೋಗಬೇಕು ಅನ್ನೋ ತೀರ್ಮಾನಕ್ಕೆ ಬಂದವ್ರೆ. ದಾಖಲೆಯ ಮುಖ್ಯಮಂತ್ರಿಗಳು ಬೇರೆ. ದೇವರಾಜ ಅರಸು ನಂತರ ಅತ್ಯಂತ ಹೆಚ್ಚಿನ ಅವಧಿಗೆ ಮುಖ್ಯಮಂತ್ರಿಯಾಗಿ ದಾಖಲೆ ನಿರ್ಮಾಣ ಮಾಡಿದವರು. ಆ ದಾಖಲೆನ ಈ ರಾಜ್ಯ ದಿವಾಳಿ ಮಾಡಿ ಹೋಗೋದಕ್ಕೋಸ್ಕರವಾಗಿ ಆ ದಾಖಲೆ ಮಾಡೋಕೆ ಹೊರಟವ್ರೆ, ನನ್ನ ಅಭಿಪ್ರಾಯದಲ್ಲಿ. ಇಲ್ಲಿ ಸರ್ಕಾರ ಬಂದ ದಿನದಿಂದ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚಿಂತನೆ ಮಾಡಿಲ್ಲ. ಇವರ ಚಿಂತನೆ ಅವಧಿ ಏನು ಲೆಕ್ಕಾಚಾರ ಮಾಡ್ಕೊಂಡು ಕೂತರು. ಆ ಅವಧಿದೇ ಚರ್ಚೆ ಇನ್ನೂ ನಡೀತಾ ಇದೆ. ಇವತ್ತು ಯಾರು ಚರ್ಚೆ ಮಾಡಬೇಕು ಅವರು ಚರ್ಚೆ ಮಾಡ್ತಿಲ್ಲ. ಬೀದಿ ಬೀದಿಲಿ ಚರ್ಚೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೋಗ್ಲಿ. ರಾಜ್ಯದ ಸಮಸ್ಯೆ ಬಗ್ಗೆ ಯಾರಾದರೂ ಒಬ್ಬರು ಚರ್ಚೆ ಮಾಡಿದ್ರ? ಮೆಕ್ಕೆಜೋಳ ಬೆಳೆದವನು ಇವತ್ತು ಮಾರಾಟ ಮಾಡೋಕ್ಕಾಗಲಿಲ್ಲ. ತೊಗರಿಬೇಳೆ ಬೆಳೆದ್ರು ಖರೀದಿ ಕೇಂದ್ರ ಇಲ್ಲ. ಹಲವಾರು ಕಡೆ ರಾಗಿ ಕೇಂದ್ರ ಇಲ್ಲ. ಅದೇನು ಚೀಲವೇ ಇಲ್ಲ ಅಂತಾರಲ್ಲ. ಖರೀದಿ ಮಾಡೋದಕ್ಕೆ ರೈತರು ಬೆಳೆ ಖರೀದಿ ಮಾಡಲಿಕ್ಕೆ ಇನ್ನು ಚೀಲ ಹುಡುಕ್ತಾ ಕೂತವ್ರಂತಲ್ಲ. ಚೀಲ ತರ್ಸೋಕ್ಕಾಗಲಿಲ್ಲ ಇವ್ರ ಯೋಗ್ಯತೆಗೆ.